ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತು ಬೆಳಗ್ಗೆಯಿಂದನೇ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬೆಳಗ್ಗೆ ಎದ್ದ ತಕ್ಷಣ ನಮಗೆ ಇರೋ ಕೆಲಸ ಫಸ್ಟು ಬಾಗಿಲಿಗೆ ಎಲ್ಲ ಅರಿಶಿನ ಕುಂಕುಮ ಇಟ್ಟು ರಂಗೋಲಿ ಹಾಕೋದು, ಆಮೇಲೆಲ್ಲ ಇನ್ನು ಉಳಿದಿದ್ದ ಕೆಲಸ ಮಾಡೋದು. ಆಫೀಸ್ ಹೋಗೋರಿಗೆ ಅಂದರೆ ಅವ್ರಿಗೆ ಜಾಸ್ತಿ ಟೈಮ್ ಇರಲ್ಲ, ಬೇಗ ಬೇಗ ಎಲ್ಲ ಕೆಲಸ ಆಗಬೇಕು ಅನ್ನೋರಿಗೆ ರಂಗೋಲಿ ಇದು ಬೇಗ ಹಾಕ್ಬೋದು ಇದರಲ್ಲಿ. ಮತ್ತು ರಂಗೋಲಿ ಬರ್ದಿಲ್ದರಿಗೂ ಯೂಸ್ ಆಗುತ್ತೆ. ನಾನು ಜಾತ್ರೆಲಿ ತೊಗೊಂಡಿದ್ದು. ಇದು ಮೀಶೋದಲ್ಲೂ ಸಿಗುತ್ತೆ. ನಾನು ಹುಟ್ಬಿಟ್ಟು ಅದರ ಲಿಂಕು ಈ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಬೇಕಾದರೆ ತೊಗೋಬೋದು. ಸಾಕಷ್ಟು ಡಿಸೈನ್ಗಳು ಅವೈಲೇಬಲ್ ಇದೆ. ನಾನಿವತ್ತೊಂದು ಬೆಳಗ್ಗೆ ಕುಡಿಯೋ ಒಂದು ಹೆಲ್ತಿ ಡ್ರಿಂಕ್ಸ್ ಬಗ್ಗೆ ನಾನು ಇವತ್ತು ಹೇಳ್ತಾ ಇದ್ದೀನಿ. ನಾನು ನೆಲ್ಲಿಕಾಯಿನ ಒಂದು 3 ನೆಲ್ಲಿಕಾಯಿನ ಕಟ್ ಮಾಡಿ ಉಪ್ಪು ಹಾಕಿ ನಿನ್ನೆ ಇಟ್ಟಿದ್ದೆ. ನಿನ್ನೆ ಜ್ಯೂಸ್ ಮಾಡ್ಕೊಳಕ್ಕಾಗಿಲ್ಲ, ಡೈರೆಕ್ಟಾಗಿ ನಾವು ಕಟ್ ಮಾಡಿ ರುಬ್ಕೋಬೋದು. ನಿನ್ನೆ ಜ್ಯೂಸ್ ಮಾಡೋಕ್ಕೆ ನಾನು ಸಬ್ಜಿ ಬೀಜ ಅದನ್ನು ನೈಟೇ ನೆನೆಸಿದೆ, ಅದಕ್ಕೋಸ್ಕರ ಅದನ್ನು ಹಾಗೆ ಎತ್ತಿಟ್ಟಿದ್ದೆ. ಇವತ್ತು ಮಾಡ್ಕೊಳ್ಳೋಣ ಅಂತ ಇದಕ್ಕೆ ಸ್ವಲ್ಪ ಉಪ್ಪು ಹಾಕಿ ರುಬ್ಕೊಂಡು, ಆಮೇಲೆ ನಾವು ಲೆಮನ್ ಹಾಕ್ಕೊಂಡು 1 ಸ್ಪೂನು ಹನಿ ಹಾಕ್ಕೊಂಡು ಕುಡಿಬೋದು. ಇದು ತುಂಬಾ ಒಳ್ಳೆಯದು, ಕೊಲೆಸ್ಟ್ರಾಲ್ ಕಡಿಮೆ ಮಾಡ್ಕೊಳ್ಳೋದಕ್ಕೆ ಮತ್ತು ವೆಯ್ಟ್ ಲಾಸ್ ಮಾಡೋರಿಗೂ ಒಳ್ಳೆಯದು, ಹೆಲ್ತ್ಗೂ ತುಂಬಾ ಬೆನಿಫಿಟ್ಸ್ ಇದೆ. ಲಾಸ್ಟ್ ಟೈಮ್ ನಾವು ಕಬ್ಬಿಣದ ಹೆಂಚು ತಗೊಂಡಿದ್ನಲ್ಲ, ಅದನ್ನೇ ಹೇಳಿದ್ನಲ್ಲ, ಅದು ಸ್ವಲ್ಪ ದಿನ ತನಕ ನೀವು ಯೂಸ್ ಮಾಡಿದ ಮೇಲೂ ಎಣ್ಣೆ ಹಚ್ಚಿಡಿ ಅಂತ ಹೇಳಿದರು. ಅದಕ್ಕೆ ಎಣ್ಣೆ ಹಚ್ಚಿ ಇಟ್ಕೊಂಡಿದ್ದೀನಿ. ಆಮೇಲೆ ನಾವು ಯೂಸ್ ಮಾಡುವಾಗ ಮತ್ತೆ ತೊಳೆದು ಯೂಸ್ ಮಾಡೋದು, ಮತ್ತು ನಾವು ಇಡುವಾಗ ಎಲ್ಲ ಮುಗಿದ್ಮೇಲೆ ಮತ್ತೆ ತೊಳೆದು ಸ್ವಲ್ಪ ಎಣ್ಣೆ ಸವರ್ಬಿಟ್ಟೆ ಇಡಬೇಕು ಕಬ್ಬಿಣದ ಹಂಚಾಗಿದ್ದರಿಂದ. ಇವತ್ತು ನಾನು ಬೀಟ್ರೋಟ್ ದೋಸೆ ಮಾಡ್ತಾಯಿದ್ದೀನಿ. ಅದಕ್ಕೇನಿಲ್ಲ, ಒಂದು 3 ಬೀಟ್ರೋಟ್ನ ನಾವು ಸಿಪ್ಪೆ ಎಲ್ಲ ತೆಗೆದ್ಬಿಟ್ಟು ಕಟ್ ಮಾಡಿಕೊಂಡು, ಅದಕ್ಕೆ ಸ್ವಲ್ಪ ಶುಂಠಿ, ಆಮೇಲೆ 4 ಹಸಿಮೆಣಸು, ಒಂದು ಸ್ವಲ್ಪ ಜೀರಿಗೆ, ಇಷ್ಟು ಹಾಕಿ ರುಬ್ಕೊಂಡು ರಾತ್ರಿ ನಾನು ಹಿಟ್ಟು ರೆಡಿ ಮಾಡಿಟ್ಟಿದ್ದೆ, ದೋಸೆ ಹಿಟ್ಟು. ಅದಕ್ಕೆ ಮಿಕ್ಸ್ ಮಾಡಿ ದೋಸೆ ಮಾಡೋದು. ಮಕ್ಕಳಿಗೆ ಒಂಥರ ಪಿಂಕ್ ಕಲರ್ ದೋಸೆ ಆಗುತ್ತೆ ಅದು. ಈ ಮಕ್ಕಳಿಗೂ ಅದು ಒಂಥರ ಕಲರ್ಫುಲ್ಲಾಗಿ ಇಷ್ಟಪಡ್ತಾರೆ, ಮತ್ತು ಟೇಸ್ಟು ಅಷ್ಟೇ, ಬರೀ ದೋಸೆನೇ ತಿನ್ಬೋದು, ಅಷ್ಟು ಚೆನ್ನಾಗಿರುತ್ತೆ. ನನ್ನ ಮಕ್ಕಳಿಗಂತೂ ತುಂಬಾ ಇಷ್ಟಪಟ್ಟು ತಿಂತಾರೆ, ಅದಕ್ಕೋಸ್ಕರ ಮಾಡ್ತಾಯಿದ್ದೆ. ಅವ್ರು ಚಟ್ನಿನೇ ಹಾಕಿಸ್ಕೊಳ್ಳಲ್ಲ, ಅಷ್ಟು ಇಷ್ಟಪಟ್ಟು ಬರೀ ದೋಸೆನೇ ತಿಂತಾ ಇರ್ತಾರೆ. ಇವಾಗಿನ ಮಕ್ಕಳಂತೂ ತುಂಬ ಚೇಂಜಸ್, ಅವಕ್ಕೆ ಡಿಫ್ರೆಂಟಾಗಿ ಮಾಡಿಕೊಡ್ತಾಯಿದ್ರೆ ತುಂಬ ಇಷ್ಟಪಟ್ಟು ತಿಂತಾರೆ. ಇಲ್ಲ, ಸಮ್ ಟೈಮ್ ಹೆಸರು ಕಾಳು ನೆನೆಸಿರ್ತೀನಿ ರಾತ್ರಿನೇ. ಆಮೇಲೆ ಬೆಳಗ್ಗೆ ಇದೇ ಥರನೇ ಶುಂಠಿ, ಹಸಿಮೆಣಸು, ಹೆಸರು ಕಾಳು ಹಾಕಿ ರುಬ್ಕೊಂಡು ಈ ದೋಸೆ ಹಿಟ್ಟಿಗೆ ಮಿಕ್ಸ್ ಮಾಡಾಕ್ತೀನಿ. ಮತ್ತು ಹೆಲ್ತ್ಗೂ ಒಳ್ಳೆಯದು, ಮಕ್ಕಳು ಇಷ್ಟಪಟ್ಟು ತಿಂತಾರೆ. ಸಮ್ ಟೈಮ್ಸ್ ಇದು ಬೀಟ್ರೋಟ್ ಇದ್ದಾಗ ಈ ಥರ ಮಾಡ್ತೀನಿ. ಇದಕ್ಕೆ ನಾನು ಕಾಯಿ ಚಟ್ನಿ ಮಾಡಿದ್ದೀನಿ. ಈರುಳ್ಳಿ ಚಟ್ನಿ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ. ನಾನ್ ಸ್ಟಿಕ್ ಹಂಚು ಯೂಸ್ ಮಾಡುವಾಗ ಏನು ಪ್ರಾಬ್ಲಮ್ ಅಂದರೆ, ಒಂದೊಂದು ಸರಿ ದೋಸೆ ಏಳೋದಿಲ್ಲಲ್ಲ, ಆವಾಗ ನಾನ್ ಸ್ಟಿಕ್ಕಿಗೆ ಮರದ್ದು ಚಮಚನೇ ಯೂಸ್ ಮಾಡಬೇಕಂತಾರೆ. ಆವಾಗ ಅದು ಏಳೋದಿಲ್ಲ, ನಾವು ಸ್ಟೀಲಿಂದ ಯೂಸ್ ಮಾಡಬೇಕಾಗತ್ತೆ. ಆವಾಗ ನಾನ್ ಸ್ಟಿಕ್ಕೆಲ್ಲ ಹಾಳಾಗುತ್ತೆ ಅದು. ಆವಾಗ ಅದು ಹಾಳಾಗಿದ್ದ ಹಂಚಲ್ಲಿ ನಾವು ಯೂಸ್ ಮಾಡೋದು ಒಳ್ಳೆಯದಲ್ಲ. ಬೆಟರ್ ಇದು ಕಬ್ಬಿಣದ ಹಂಚು ಈ ಥರ ದಪ್ಪದ್ದು ತಗೊಂಡ್ರೆ. ಮತ್ತು ಈ ದೋಸೆಗೆ ಸ್ವಲ್ಪ ಮೇಲೆ ತುಪ್ಪ ಹಾಕಿ ತಿಂದ್ರಂತೂ ಇನ್ನೂ ಚೆನ್ನಾಗಿರುತ್ತೆ ಅದ್ರ ಟೇಸ್ಟು. ತುಪ್ಪ ಇಷ್ಟಪಡ್ದಿಲ್ದರೆ ಸ್ಕಿಪ್ ಮಾಡಿ, ಆದರೆ ತುಪ್ಪ ಹಾಕಿದ್ರೆ ಮಾತ್ರ ಡಿಫ್ರೆಂಟ್ ಟೇಸ್ಟ್ ಬರುತ್ತೆ. ವೈಟ್ ತಿಂತಾ ಇದ್ರೆ ಇವತ್ತು ಪಿಂಕ್ ಬೀಟ್ರೂಟ್. ಗುಡ್ ಮಾರ್ನಿಂಗ್. ಪಿಂಕ್ ದೋಸೆ ತಿಂತಿ? ಬ್ರಷ್ ಮಾಡ್ಕೊ ಬರ್ಬೇಕಾ? ಇನ್ನು ನನ್ನ ಮಗಳು ಲಂಚ್ ಬಾಕ್ಸಿಗೆ ಯಾವಾಗಲೂ ಹಾಕೋಂಗೆ ಸೌತೆಕಾಯಿ, ಕ್ಯಾರೆಟ್ ಅಂತೂ ರೆಗ್ಯುಲರ್ ಇದ್ದೇ ಇರುತ್ತೆ. ಇವತ್ತು ತಿಂಡಿನೇ ಹಾಕಿದ್ದೀನಿ, ರೈಸ್ ಐಟಮ್ ಏನೂ ಮಾಡೋಕ್ಕಾಗಲಿಲ್ಲ. ಇನ್ನು ಮಸ್ಕ್ ಮಿಲನ್ ಫ್ರೂಟ್ಸ್ ಇತ್ತು, ಅದನ್ನೇ ಹಾಕ್ತಾಯಿದ್ದೀನಿ ಇವತ್ತು. ನಾನಂತೂ ನನ್ನ ಮಕ್ಕಳು ಕಳಿಸಿದ ಮೇಲೆ ನನಗೆ 9 ಗಂಟೆಗೆ ನನಗೆ ಟೈಮ್ ಸಿಗೋದು. ಆವಾಗ ಸ್ವಲ್ಪ ಎಕ್ಸಸೈಸ್ ಮಾಡ್ಕೊಳ್ತೀನಿ ಅರ್ಧ ಗಂಟೆ. ಅದಾದ ನಂತರ ನೆಕ್ಸ್ಟು ಮತ್ತೆ ಎಲ್ಲ ಕೆಲಸ ಸ್ಟಾರ್ಟ್ ಆಗುತ್ತೆ. ಇನ್ನು ಇವಾಗ ನಾನು ತಿಂಡಿ ತಿನ್ನಬೇಕು, ಟೀ ಮಾಡ್ಕೊಳ್ತಾ ಇದ್ದೀನಿ. ಏನು ಕಿಚನ್ ಮೇಕವರ್ಗೆ ಅಂತ ಏನು ಡೆಕೋರೇಷನ್ ಮಾಡಿದ್ದೀನಲ್ಲ, ಆ ಬಳ್ಳಿ ಏನು ಹಾಕಿದ್ದೀನಲ್ಲ, ಅದು ಲೀವ್ಸ್ದು ಮತ್ತು ಫ್ಲವರ್ಸ್ದು 2. ಅಲ್ಲಿ ಸ್ವಲ್ಪ ಜೇಡ್ರು ಬಲೆ ಕಟ್ತಾ ಇರುತ್ತೆ, ಅದನ್ನು ಸ್ವಲ್ಪ ಎಲ್ಲ ಧೂಳು ಹೊಡ್ಕೊಂಡು ಇವತ್ತು ಸ್ವಲ್ಪ ಕ್ಲೀನಿಂಗ್ ಮಾಡ್ಕೊಳ್ಳೋಣ ಅಂತ ಹೇಳಿ ಎಲ್ಲ ಮಾಡ್ಕೊಳ್ತಾ
ಅವಳೇ ಬಿಡಿಸಿರೋ ಬಾರ್ಬಿ ಚಿತ್ರ ನೋಡಿ ಎಷ್ಟು ಚೆನ್ನಾಗಿದೆ, ಗೋಡೆ ಗಣಿಸ್ಬಿಟ್ಟಿದ್ದಾಳೆ. ನಾ ಇವಾಗ ಒಂದು ರೀಸೆಂಟಾಗಿ ಒಂದು ಆಯಿಲ್ ಮಸಾಜ್ ಮಾಡ್ಕೊಳ್ತಾ ಇದ್ದೀನಿ. ಇದರಲ್ಲಿ ಏನೆಲ್ಲ ಹಾಕಿದ್ದೀನಿ ಅಂದರೆ ರೋಸ್ ವಾಟರು, ಅಲೋವೆರಾ ಜೆಲ್ಲು, ವಿಟಮಿನ್ ಇ ಟ್ಯಾಬ್ಲೆಟ್ನ ಕಟ್ ಮಾಡಿ ಹಾಕೋಬೇಕು, ಇನ್ನು ಕೊಬ್ಬರೆಣ್ಣೆ ಮತ್ತು ಆಲಿವ್ ಆಯಿಲು ಇಷ್ಟು ಮಿಕ್ಸ್ ಮಾಡಿ ಒಂದು 2 ವಾರದ ತನಕ ನಾವು ಇಟ್ಕೋಬೋದು. ಡೈಲಿ ನಾವು ಎದ್ಮೇಲೆ ಫೇಸ್ ವಾಶ್ ಮಾಡ್ತೀವಲ್ಲ ಆವಾಗ ಇದನ್ನು ಅಪ್ಲೈ ಮಾಡಿಕೊಂಡು ಇನ್ನು ಎಲ್ಲ ಕೆಲಸ ಮುಗಿದು ಸ್ನಾನ ಮಾಡುವಾಗ ತೊಳ್ಕೊಂಡ್ರೂ ನಡೆಯುತ್ತೆ. ಇದು ಏನಂದರೆ ಸ್ಕಿನ್ನಿಗೆ ತುಂಬಾ ಒಳ್ಳೆಯದು. ಸ್ಕಿನ್ ನಮ್ಮದು ರಿಂಕಲ್ಸ್ ಬರೋದು ಕಡಿಮೆ ಆಗುತ್ತೆ, ಮತ್ತು ಸ್ಕಿನ್ ಡಲ್ನೆಸ್ ಹೋಗುತ್ತೆ, ಬ್ರೈಟಾಗಿ ಮತ್ತು ಗ್ಲೋಯಿಂಗಾಗಿ ಕಾಣ್ತಾ ಇರುತ್ತೆ. ರೆಗ್ಯುಲರಾಗಿ ಯೂಸ್ ಮಾಡಿ 1 ಮಂತ್ ಆಫ್ಟರ್ ನೋಡಿ ಬಿಫೋರ್ ಮತ್ತು ಆಫ್ಟರ್ ಚೇಂಜಸ್ ನೀವು ಕಾಣ್ತೀರಾ. ನಮ್ಮ ಸ್ಕಿನ್ ಬಗ್ಗೆ ನಾವು ಕೇರ್ ಮಾಡ್ಕೊಳ್ಳೋದೇ ತುಂಬ ಕಡಿಮೆ ಮಾಡ್ಕೊಬಿಡ್ತೀವಿ. ಅಂದರೆ ಮಕ್ಕಳು ರೆಡಿ ಮಾಡಿ ಅವ್ರನ್ನ ಓದಿಸೋದು, ಅವ್ರನ್ನ ಕಳಿಸೋದು, ಮನೆ ಕೆಲಸ ಈ ಥರ. ಅದಕ್ಕೆ ಈ ರೀತಿ ಒಂದು ನಾವು ಎಲ್ಲ ಹಾಕಿಬಿಟ್ಟು ಒಂದು ಬಾಟಲಲ್ಲಿ ರೆಡಿ ಮಾಡಿ ಇಟ್ಕೊಂಡ್ರೆ ಹಚ್ಕೊಳಕ್ಕೆ ಈಸಿ. ನಾವು ಆಲ್ಮೋಸ್ಟ್ ಎಲ್ಲ ಕ್ಲೀನಿಂಗ್ ಎಲ್ಲ ಮುಗೀತು ನೋಡಿ. ನಮಗೆ ಏನೋ ಒಂಥರ ಖುಷಿ ಎಲ್ಲ, ನಮಗೆ ಒಂದು ಕಿಚನ್ ಒಂಥರ ಫುಲ್ ಎಲ್ಲ ಕ್ಲೀನ್ ಆದಾಗ ನೋಡೋದಕ್ಕೆ ನೋಡಿ ಫುಲ್ ಕ್ಲೀನಾಗಿದೆ. ಇನ್ನು ಆಫ್ಟರ್ನೂನ್ ಅಡುಗೆ ಮಾಡಿದ್ರೆ ಮುಗೀತು ಕೆಲಸ. ಫಾರಿನ್ನಿಂದ ಒಂದಿಷ್ಟು ಚಾಕ್ಲೇಟ್ ನಮ್ಮ ಮನೆಯವ್ರು ತಂದಿದ್ರು. ಅಂದರೆ ಅವರು ಆಫೀಸಲ್ಲಿ ಹೋಗ್ತಾ ಇರ್ತಾರಲ್ಲ ಕೊಲೀಗು, ಅವರು ಬರುವಾಗೆಲ್ಲ ಎಲ್ಲರಿಗೂ ಚಾಕ್ಲೇಟು ತೊಗೊಬಂದು ಕೊಡ್ತಾರೆ. ನನ್ನ ಮಕ್ಕಳು ಬರ್ತಿದ್ದಂಗೆ ರೈಸ್ ತೊಗೊಂಡು ತಿಂತಾ ಇದ್ದಾರೆ. ಒಂದು ಕಲರ್ ಆರೆಂಜ್ ಇತ್ತಾ. ಇವಾಗೊಂದು ಫೇಸ್ ಪ್ಯಾಕ್ ಬಗ್ಗೆ ಹೇಳ್ತಾ ಇದ್ದೀನಿ. ಇದು ಆರೆಂಜ್ ಫ್ರೂಟ್ಸ್ ಬರುತ್ತಲ್ಲ, ಫುಲ್ ಆರೆಂಜ್ ಕಲರ್, ಅದನ್ನು ಸಿಪ್ಪೆನ ಒಣಸಿ ಪೌಡ್ರ್ ಮಾಡಿ ಇಟ್ಕೊಂಡಿರೋದು. ಅದಕ್ಕೆ ಅಕ್ಕಿ ಹಿಟ್ಟು ಮತ್ತು ಕಡಲೆ ಹಿಟ್ಟು ಮತ್ತು ಅರಿಶಿನ ಹಾಕಿ ಮಿಕ್ಸ್ ಮಾಡಿದ್ದೀನಿ. ಇದು ಮುಲ್ತಾನಿ ಮಿಟ್ಟಿ, ನಿಮಗೆ ಗೊತ್ತಿರುತ್ತೆ, ಮೆಡಿಕಲ್ ಸಿಗುತ್ತೆ. ಎರಡೂ ನಾನು ಕಾಲು ಸ್ಪೂನು ಹಾಕ್ಕೊಳ್ತಾ ಇದ್ದೀನಿ. ಅದಕ್ಕೆ ರೋಸ್ ವಾಟರು 1 ಸ್ಪೂನು, ಆಮೇಲೆ ಅಲೋವೆರಾ ಜೆಲ್ 1 ಸ್ಪೂನು. ರೋಸ್ ವಾಟರು ಕಲಸೋಕ್ಕೆ ನಾವು ಕಲಸೋ ಕ್ವಾಂಟಿಟಿಗೆ ಬೇಕಾದಷ್ಟು ಹಾಕೋಬೋದು. ಎಲ್ಲ ಮಿಕ್ಸ್ ಮಾಡಿಕೊಂಡು ಫೇಸ್ ಪ್ಯಾಕ್ ಹಾಕೋ ಮುಂಚೆನೇ ಫಸ್ಟ್ ಫೇಸ್ ವಾಶ್ ಮಾಡಿಕೊಂಡು ಆಮೇಲೆ ಅಪ್ಲೈ ಮಾಡ್ಕೋಬೇಕು. ಫೇಸು ಮತ್ತು ನೆಕ್ ಎರಡಕ್ಕೂ ಅಪ್ಲೈ ಮಾಡ್ಕೊಳ್ಳಿ. 20 ಮಿನಿಟ್ಸ್ ಬಿಟ್ಟು, ಇವಾಗ 20 ಮಿನಿಟ್ಸ್ ಆಗಿದೆ. ಈಗ ನೋಡಿ ಫುಲ್ ಡ್ರೈ ಆಗಿದೆ. ಇವಾಗ ಫುಲ್ ಮಸಾಜ್ ಮಾಡೋ ಥರ ಎಲ್ಲ ಅದನ್ನು ಅಪ್ಲೈ ಮಾಡಿರೋದೆಲ್ಲ ತೆಗೆದ್ಬಿಟ್ಟು ಆಮೇಲೆ ನೀರಲ್ಲಿ ವಾಶ್ ಮಾಡ್ಕೋಬೇಕು. ಒಂದೇ ವಾಶಲ್ಲೇ ನಿಮಗೆ ಡಿಫ್ರೆನ್ಸ್ ಗೊತ್ತಾಗುತ್ತೆ. ಸ್ಕಿನ್ ಬ್ರೈಟಾಗಿ ಗ್ಲೋ ಆಗಿರುತ್ತೆ. ಇದು ಯಂಗ್ ಸ್ಕಿನ್ ಇರೋದಕ್ಕೆ, ಡಲ್ ಸ್ಕಿನ್ ಹೋಗ್ಸೋದಕ್ಕೆ ಮತ್ತು ಟ್ಯಾನ್ ರಿಮೂವ್ ಮಾಡೋದಕ್ಕೆ, ಸ್ಕಿನ್ ಬ್ರೈಟ್ ಆಗೋದಕ್ಕೆ ಹೆಲ್ಪ್ ಮಾಡುತ್ತೆ. ಇದು ವೀಕ್ಲಿ 2 ಟೈಮ್ಸ್ ಯೂಸ್ ಮಾಡಬೇಕು. 1 ಮಂತಲ್ಲಿ ನಿಮಗೆ ಡಿಫ್ರೆನ್ಸ್ ಗೊತ್ತಾಗುತ್ತೆ ಬಿಫೋರ್ ಆಫ್ಟರು. ಯಾವುದೇ ಫೇಸ್ ಪ್ಯಾಕ್ ಆದಮೇಲೆ ನೆಕ್ಸ್ಟ್ ನೀವು ಮಾಯ್ಶ್ಚರೈಸರ್ ಅಂತೂ ಸ್ಕಿಪ್ ಮಾಡಬಾರ್ದು, ಹಾಕಲೇಬೇಕು. ನಾನು ಲ್ಯಾಕ್ಮಿ ಮಾಯ್ಶ್ಚರೈಸರ್ ಹಾಕ್ಕೊಳ್ತಾ ಇದ್ದೀನಿ. ನಿಮಗೆ ಹತ್ರ ಯಾವುದಿದೆ ಅದು ಹಾಕ್ಕೊಳ್ಳಿ. ಟೊಮೊಟೊ ರೇಟ್ ಕಡಿಮೆ ಇದ್ದಾಗಲ್ಲ ನಾನು ಟೊಮೊಟೊ ಚಟ್ನಿ ಮಾಡ್ಕೊಳ್ತೀನಿ. ಇವಾಗ ಒಂದು 2.5 kg ಟೊಮೊಟೊ ತೊಗೊಬಂದಿದ್ವಿ. ಇದು ಎಲ್ಲ ಕಟ್ ಮಾಡಿಕೊಂಡು ಉಪ್ಪು ಸೇರಿಸಿ ನಾನು ಸೈಡಲ್ಲಿ ಇಡ್ತಾ ಇದ್ದೀನಿ. ಇನ್ನೊಂದು 6 ಟೊಮೊಟೊನ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದು ಚಟ್ನಿ ಮಾಡೋದು ಹೇಗೆ ಅಂತ ತೋರಿಸ್ತೀನಿ ಬನ್ನಿ. ಈಗ 2.5 kg ನಾನು ಟೊಮೊಟೊ ಚಟ್ನಿಗೆ 2 ಸ್ಪೂನು ಪೆಪ್ಪರ್ನ ಮತ್ತು 1.5 ಸ್ಪೂನು ಮೆಂತೆನ ಹುರಿದ್ಬಿಟ್ಟು ನಾನು ರುಬ್ಕೊಳ್ಳೋಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಇನ್ನು ನಿಮಗೆ ಟೊಮೊಟೊ ಹುಳಿ ಇದ್ದರೆ ಖಾರದ ಪುಡಿ ಜಾಸ್ತಿ ಸೇರಿಸ್ಕೊಳ್ಳಿ. ನಾನಿಲ್ಲಿ 2 ಸ್ಪೂನ್ ಸೇರಿಸ್ಕೊಳ್ತಾ ಇದ್ದೀನಿ. ಆಮೇಲೆ ಖಾರ ಹೇಗಿದೆ ಅಂತ ನೋಡಿ ಹಾಕ್ಕೊಳ್ಳಿ. ಆಮೇಲೆ 1 ಸ್ಪೂನು ಅರಿಶಿನ, ಆಮೇಲೆ ಹುಳಿ. ಇನ್ನು ಬೆಳ್ಳುಳ್ಳಿ ಜಾಸ್ತಿ ಹಾಕೋಬೇಕು. ಇಲ್ಲೊಂದು 5 ಬೆಳ್ಳುಳ್ಳಿ ನಾನು ಹಾಕ್ಕೊಂಡಿದ್ದೀನಿ. ಆಮೇಲೆ ಟೊಮೊಟೊ ಹಾಕ್ಕೊಂಡು ರುಬ್ಕೊಳ್ಳೋದು. ಇವಾಗ ಇದೆಲ್ಲ ಫುಲ್ಲು ಎಲ್ಲ ರುಬ್ಕೊಂಡು ಇಟ್ಕೊಂಡಿದ್ದೀನಿ. ಇವಾಗ ಇದಕ್ಕೆ ಸ್ವಲ್ಪ ಆಯಿಲು ಜಾಸ್ತಿ ಹಾಕೋಬೇಕು, ತುಂಬ ದಿನ ಇಡೋದ್ರಿಂದ. ಇವಾಗ ಇಲ್ಲ 1.5 ಸ್ಪೂನು ಸಾಸಿವೆ ಹಾಕೋಬೇಕು. ಆಮೇಲೆ ಇದಕ್ಕೆ 2 ಗೆಡ್ಡೆ ಬೆಳ್ಳುಳ್ಳಿನ ನಾನು ಜಜ್ಜಿ ಇಟ್ಕೊಂಡಿದ್ದೀನಿ, ಅದನ್ನು ಇವಾಗ ಹಾಕ್ಕೊಳ್ತಾ ಇದ್ದೀನಿ. ಬೆಳ್ಳುಳ್ಳಿ ರುಬ್ಬಕ್ಕೂ ಹಾಕೋಬೇಕು ಮತ್ತು ಇದು ಒಗ್ಗರಣೆಗೂ ಹಾಕೋಬೇಕು, ಮತ್ತು ಕರಿಬೇವು ಸೊಪ್ಪು ಅದು ಸ್ವಲ್ಪ ಜಾಸ್ತಿನೇ ಹಾಕೋಬೇಕು. ಇದೆಲ್ಲ ಸ್ವಲ್ಪ ಫ್ರೈ ಮಾಡಿಕೊಂಡು ಇವಾಗ ಸಣ್ಣದಾಗಿ ಕಟ್ ಮಾಡಿ ಏನು ಟೊಮೊಟೊ ಇಟ್ಕೊಂಡಿದ್ದೀನಿ ಅದನ್ನು ಸೇರಿಸ್ಕೋಬೇಕು. ಈ ಟೊಮೊಟೊ ಏನಂದರೆ ಸ್ಮೂತಾಗಿ ಬೆಂದಿರಬೇಕು, ಅಷ್ಟು ಅಲ್ಲಿವರೆಗೂ ಫ್ರೈ ಮಾಡ್ಕೋಬೇಕು. ಅದು ಎಷ್ಟು ಹೇಗೆ ಅಂತ ಹೇಳಿ ಇದರಲ್ಲಿ ತೋರಿಸ್ತೀನಿ ನೋಡಿ. ಇಲ್ಲಿ ಇವಾಗ ಎಷ್ಟು ಸ್ಮೂತಾಗಿದೆ ನೋಡಿ, ಇಷ್ಟು ನಾವು ಇದನ್ನು ಬೇಯಿಸ್ಕೋಬೇಕು. ಆಮೇಲೆ ರುಬ್ಬಿರೋ ಟೊಮೊಟೊನ ನಾವು ಸೇರಿಸ್ಕೋಬೇಕು. ಇದನ್ನು ಚಟ್ನಿ ಮಾಡೋದಕ್ಕೆ 1.5 ಗಂಟೆ ಅಂತೂ ಬೇಕು, ಯಾಕೆಂದರೆ ಸಣ್ಣ ಉರಿಲಿ ನಾವು ಬೇಯಿಸ್ಕೋಬೇಕಾಗತ್ತೆ. ಫುಲ್ಲು ನೀರಿನ ಅಂಶ ಹೋಗಬೇಕು. ನನಗೆ ಖಾರ ಕಡಿಮೆ ಆಯ್ತದು, ಟೊಮೊಟೊ ಹುಳಿ ಇತ್ತು, ಅದರಿಂದ ಇನ್ನೂ 2 ಸ್ಪೂನ್ ನಾನು ಖಾರದ ಪುಡಿನ ಆ್ಯಡ್ ಮಾಡ್ಕೊಂಡಿದ್ದೀನಿ. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು. ನಿಮಗೆ ಖಾರ ಜಾಸ್ತಿ ಬೇಕು ಅಂದರೆ ನೀವು ಎಷ್ಟು ಬೇಕು ಟೇಸ್ಟ್ ನೋಡಿ ಹಾಕ್ಕೊಳ್ಳಿ. ನೋಡಿ ಫುಲ್ ನೀರು ಹೋಗಿ ಇಷ್ಟು ಗಟ್ಟಿ ಆಗೋ ತನಕ ನಾವು ಬೇಯಿಸ್ಕೋಬೇಕು.
ಒಂದು ಸ್ಟೀಲಿನ ಪಾತ್ರೆಯಲ್ಲಿ ನಾವು ಸ್ಟೋರ್ ಮಾಡಿಡಬೇಕು, ಪ್ಲಾಸ್ಟಿಕಲ್ಲಿ ಇಡಬಾರ್ದು. ನಾನು ಫಸ್ಟ್ ಹಾಕ್ತಾಯಿದ್ದೆ, ಆಮೇಲೆ ಸ್ಟೀಲಿನ ಇದರಲ್ಲಿ ಹಾಕ್ತೆ. ಇನ್ನು ರಾತ್ರಿಗೆ ಮಶ್ರೂಮ್ ಎಗ್ ಗ್ರೇವಿ ಮತ್ತು ಚಪಾತಿ ಮಾಡಿಕೊಂಡೆ. ಇದಂತೂ ತುಂಬಾ ಟೇಸ್ಟ್ ಇತ್ತು. ತುಂಬ ಸಿಂಪಲ್ಲಾಗೂ ಮಾಡ್ಬೋದು, ಆದರೆ ನಾನು ವಿಡಿಯೋ ಮಾಡ್ಕೊಂಡಿಲ್ಲ. ನೆಕ್ಸ್ಟ್ ಟೈಮ್ ಏನಾದರೂ ಮಾಡಿದಾಗ ನಾನು ನಿಮಗೆ ಶೇರ್ ಮಾಡ್ತೀನಿ. ಒಂದಿಷ್ಟು ನಾನು ಆರ್ಡರ್ ಮಾಡಿದ್ದೆ, ಏನೆಲ್ಲ ತರಿಸಿದ್ದೀನಿ ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಫುಲ್ ಸೀರೆ ಸ್ಯಾರಿ ವರ್ಕ್ ಇದೆ ಮತ್ತು ರೆಡಿಮೇಡ್ ಬ್ಲೌಸ್ ಬರುತ್ತೆ. ಇವಾಗ ನಾನು ನೋಡ್ತಾ ಇರ್ಬೋದು, ಇವಾಗ ಸೀರೆ ತೊಗೊಳಕ್ಕಿಂತ ನಾವು ಬ್ಲೌಸ್ ಹೊಲ್ಸೋಕ್ಕೇ ತುಂಬಾ ಬೇಜಾರು ಮಾಡ್ಕೊತೀವಿ, ಅಷ್ಟೊಂದು ದುಡ್ಡಿರುತ್ತೆ. ಇದು ಬ್ಲೌಸು ಅಷ್ಟೇ ಗ್ರ್ಯಾಂಡಾಗಿದೆ, ಸ್ಟಿಚ್ ಆಲ್ರೆಡಿ ಆಗಿರುತ್ತೆ. ನಮ್ಮ ಸೈಜಿಗೆ ಸ್ವಲ್ಪ ಆಲ್ಟ್ರೇಷನ್ ಮಾಡಿಸ್ಕೋಬೇಕಷ್ಟೇ. ಈಗ ನೋಡಿ, ನಾವು ಫ್ರಂಟು ಬ್ಯಾಕು ಎರಡು ಕಡೆನೂ ತೋರಿಸ್ತಾ ಇದ್ದೀನಿ. ಅದು ಸೀರೆನ ಎಷ್ಟು ಫುಲ್ ಸೀರೆನೇ ಗ್ರ್ಯಾಂಡಾಗಿದೆ. ಅದು ಒಂದು ಕಾರ್ಡ್ ಸೆಟ್ ತೊಗೊಂಡೆ. ಈ ಕಾರ್ಡ್ ಸೆಟ್ಟು ನೋಡ್ತಾ ಇರ್ಬೋದು, ಕ್ವಾಲಿಟಿ ಅಂತೂ ತುಂಬಾ ಚೆನ್ನಾಗಿದೆ. ಔಟ್ ಆಫ್ 10 ಕೊಡ್ತೀನಿ. ಇನ್ನು ಒಂದು ಇದು ಪ್ಯಾಂಟ್ಗಳಿಗೆ ಅಥವಾ ಟ್ರೌಸರ್ಗೆ ಹಾಕುವಂಥ ಒಂದು ಶಾರ್ಟ್ ಟಾಪು, ಇನ್ನೊಂದು ಫುಲ್ ಚೂಡಿದಾರ್ ಸೆಟ್ಟು. ಇದು ಅಮೆಝಾನಲ್ಲಿ ತೊಗೊಂಡಿರೋದು. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ. ಇದ್ರ ಒಂಥರ ಪ್ಯಾಟ್ರನ್ನೇ ಒಂದು ಸ್ವಲ್ಪ ಡಿಫ್ರೆಂಟ್ ಆಗಿದೆ, ಟ್ರೆಂಡಿ ಆಗಿದೆ. ಹಾಕೊಂಡ್ಮೇಲಂತೂ ತುಂಬಾ ಇಷ್ಟ ಆಯಿತು ನನಗೆ, ಚೆನ್ನಾಗಿದೆ ಇದು ನನಗೆ ಎಲ್ಲದಕ್ಕಿಂತ ಫಸ್ಟ್ ಇಷ್ಟ ಆಗಿರೋದು ಇದು ಫುಲ್ಲು ಚೂಡಿದಾರ್ ಸೆಟ್. ಇದು ಎಷ್ಟು ಕಡಿಮೆ ರೇಟ್ಗೆ ಕ್ವಾಲಿಟಿ ಅಂತೂ ತುಂಬಾ ಚೆನ್ನಾಗಿದೆ. ಅದು ಪ್ಯಾಟ್ರನ್ ಒಂದು ಸ್ವಲ್ಪ ಡಿಫ್ರೆಂಟ್ ಇದೆಯಲ್ಲ, ನೆಕ್ಕು, ಅದು ಈ ಒಂಥರ ಹೈಲೈಟಾಗಿ ಕಾಣುತ್ತೆ ಈ ಡ್ರೆಸ್ಸಲ್ಲಿ. ಏನೆಲ್ಲ ಇವಾಗ ತೋರಿಸಿದೀನೆಲ್ಲ ಎಲ್ಲ ಕ್ವಾಲಿಟಿನೂ ಅಷ್ಟೇ ತುಂಬಾನೇ ಚೆನ್ನಾಗಿದೆ, ರೀಸನಬಲ್ ಪ್ರೈಸಲ್ಲಿ ಸಿಗ್ತಾ ಇದೆ. ಇದ್ರ ಲಿಂಕ್ ಎಲ್ಲ ನನ್ನ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ನಾನು ಕೊಟ್ಟಿರ್ತೀನಿ, ಬೇಕಾದ್ರೆ ನೀವು ತಗೋಬಹುದು. ಯಾರಾದರೂ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನೋಡಿ, ಪಕ್ಕದಲ್ಲಿರೋ ಬೆಲ್ ಐಕನ್ನ ಪ್ರೆಸ್ ಮಾಡಿ. ನಾವು ಯಾವುದೇ ವಿಡಿಯೋ ಹಾಕಿದ್ರು ನಿಮಗೆ ಫಸ್ಟ್ ನೋಟಿಫಿಕೇಶನ್ ಬರುತ್ತೆ. ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ನಾನು ನಿಮಗೆ ನೆಕ್ಸ್ಟ್ ಬ್ಲಾಗ್ ಅಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ. ಥ್ಯಾಂಕ್ ಯು ಫಾರ್ ವಾಚಿಂಗ್.